ನಮಸ್ಕಾರ ಎಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಶಿಧರ್ ಭಟ್. ಪ್ರಾಯಶಃ ಧರ್ಮಸ್ಥಳದ ಬೆಳವಣಿಗೆಯನ್ನು ಮೊದಲಿನಿಂದ ವಿಶ್ಲೇಷಣೆ ಮಾಡ್ತಿರುವವನು ನಾನು. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂದರೆ 85ರ ನಂತರ ಧರ್ಮಸ್ಥಳ ಎನ್ನುವ ಈ ಧರ್ಮಕ್ಷೇತ್ರ ಅನ್ನುವ ಕ್ಲೇಮ್ ಮಾಡುವ ಜಾಗದಲ್ಲಿ ಅಸುನೀಗಿದ ಹೆಣ್ಣುಮಕ್ಕಳು, ಅವರ ಮೇಲೆ ನಡೆದ ಅತ್ಯಾಚಾರ, ಹಾಗೆಯೇ ಅವರನ್ನೆಲ್ಲ ಯಾವ ರೀತಿ ನಡೆಸಿಕೊಳ್ಳಾಗಿತ್ತು ನನಗೆ ಹತ್ತಿರದಲ್ಲಿ ಗೊತ್ತು. ಧರ್ಮಸ್ಥಳ ನನಗೆ ಅಪರಿಚಿತವಲ್ಲ, ಧರ್ಮಸ್ಥಳ ನನಗೆ ಪರಿಚಿತ ಜಾಗ. ಭಾಳ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ವಾರಕ್ಕೆ ಒಂದು ಸಲ ಆದರೂ ನಾನು ಧರ್ಮಸ್ಥಳಕ್ಕೆ ಹೋದದ್ದಿದೆ. ದೇವರು ನೋಡುವುದಕ್ಕಲ್ಲ, ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ನನಗೆ ಅಲ್ಲಿ ಇರುವ ಒಂದು ವೈಬ್ರೇಷನ್ ಏನು ಅನ್ನೋದು ಭಾಳ ಕುತೂಹಲಕರವಾದ್ದು, ಆದ್ದರಿಂದ ನಾನು ಹೋದದ್ದು. ಆದರೆ ಅಂಥ ಒಂದು ಧರ್ಮಸ್ಥಳ ಏನಿದೆ, ಆ ಧರ್ಮಸ್ಥಳದಲ್ಲಿ ದೇವರು, ಅಣ್ಣಪ್ಪ ದೇವರು, ಮಂಜುನಾಥ ದೇವ್ರ ಬಗ್ಗೆ ನಾನು ಮಾತನಾಡಲ್ಲ. ಅಲ್ಲಿಯ ಪಾಳೆಗಾರರ ಬಗ್ಗೆ ಈಗ ಲೇಟೆಸ್ಟ್ ಏನಾಗಿದೆ ಅಂತ, ನಿನ್ನೆ ಇದೇ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ನಡೀತಾ ಇತ್ತು. ದೀಪ ಅನ್ನೋದು ಇರುತ್ತಲ್ಲ, ಅದು ನಮ್ಮ ಹೃದಯವನ್ನು ಬೆಳಗಬೇಕು ಕಣ್ರಿ, ನಮ್ಮ ಮನಸ್ಸುಗಳನ್ನು ಅರಳಿಸಬೇಕು. ಕತ್ತಲೆಯ ಕೂಪದಲ್ಲಿ ಕುಳಿತು ದೀಪ ಹಚ್ಚಿದರೆ ಬದುಕಿನಲ್ಲಿ ಏನೂ ಸಿಗಲ್ಲ. ಯಾರು ಒಂದು ಪ್ರದೇಶದ ಪಾಳೆಗಾರರಿದ್ದಾರೋ ಆ ಪ್ರದೇಶದಲ್ಲಿ ದೇವರನ್ನು ನಂಬಿ ಬಂದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋಕ್ಕಾಗದಿರುವವರು ಲಕ್ಷ ದೀಪ ಏನು, ಕೋಟಿ ದೀಪ ಹಚ್ಚಿದರೂ ಏನೂ ಆಗಲ್ಲ. ದೀಪ ಇರುತ್ತಲ್ಲ, ದೀಪ ಇರುವುದು ಯಾಕೆ ಗೊತ್ತಾ? ಕವಿ ವಾಣಿಯಂತೆ ಅದು ಒಬ್ಬರ ಮುಖವನ್ನು ಒಬ್ಬರು ನೋಡೋದಕ್ಕೆ. ಮನುಷ್ಯ ಒಬ್ಬರ ಮುಖವನ್ನು ಒಬ್ಬರು ನೋಡುವ ಮೂಲಕ ಮಾತ್ರ ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ದೀಪ ಅದಕ್ಕೆ ಕೆಲಸ ಮಾಡೋದು. ಆದರೆ ದೀಪ ಅನ್ನುವುದು ಕಗ್ಗತ್ತಲೆಯಲ್ಲಿ ಬದುಕುವವರಿಗೆ ಅವರನ್ನು ಮನಸ್ಸು ಅರಳಿಸ್ತಿದ್ದರೆ ಪ್ರಯೋಜನ ಇಲ್ಲ. ಏನೇ ಇಂಟ್ರೊಡಕ್ಟರಿ ಇದು ಮಾತಾಡಬೇಕಾಗಿತ್ತು. ಲೇಟೆಸ್ಟ್ ನಾನು ಹೇಳ್ತಾ ಇರೋದು ಈ ಧರ್ಮಸ್ಥಳದ ಹೋರಾಟಗಾರರನ್ನು ಟಾರ್ಗೆಟ್ ಮಾಡುತ್ತಿರೋ ಬಗ್ಗೆ, ಹಲವರನ್ನ ಟಾರ್ಗೆಟ್ ಮಾಡಿರುವ ಬಗ್ಗೆ ನಾನು ಮಾತನಾಡಿದ್ದೇನೆ. ಆದರೆ ಲೇಟೆಸ್ಟ್ ಜಯಂತ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಜಯಂತ್ ಅವರು ಓಕೆ ಫೈನ್, ಅವರು SIT ತಮ್ಮನ್ನು ಕರೆದಾಗ ತಮ್ಮ ಮೇಲೆ ಏನು ನಡೀತು ಅನ್ನುವ ವಿಚಾರವನ್ನು ಹೇಳಿದ್ದಾರೆ. ಅದು ಸರಿಯೋ ತಪ್ಪೋ ಅನ್ನೋದನ್ನು ಎನ್ಕ್ವೈರಿಗೆ ಗೊತ್ತಾಗಬೇಕು. ಅವ್ರು ಹೇಳಿದ್ದೇನು? ಸೊ ನನ್ನನ್ನು ಎನ್ಕ್ವೈರಿ ಕರೆದಾಗ ಮೊದಲನೇದಾಗಿ ನನ್ನ ಎದುರಿಗೇ ಆ ಚಿನ್ನಯ್ಯ ಅನ್ನುವ ವ್ಯಕ್ತಿಯನ್ನು ಬಟ್ಟೆಯನ್ನು ಬಿಚ್ಚಲಾಗಿತ್ತು, ಅವನ ಮೇಲೆ ಹಲ್ಲೆ ಮಾಡಲಾಗ್ತಾಯಿತ್ತು. ಸೆಕೆಂಡ್ ಥಿಂಗ್, ಚಿನ್ನಯ್ಯನನ್ನು ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿಸಲಾಯಿತು. ಇದು ಒಂದು ಆರೋಪ. ಓಕೆ, ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇದನ್ನು ಮೀಡಿಯಾಗಳು ಹೇಗೆ ಪ್ರೊಜೆಕ್ಟ್ ಮಾಡ್ತಿದ್ದೇವೆ ಅನ್ನೋದಕ್ಕೆ, ಹೇಗೆ ಎವ್ರಿಬಡಿ ಈಸ್ ಪರ್ಚೇಸ್ಡ್, ಅದೇ ಖರೀದಿಯಾಗಿದ್ದಾರೆ ಅನ್ನೋದು. ಓಕೆ ಫೈನ್. ಅದಾದಮೇಲೆ ಇನ್ನೊಂದೇನು, ಅವರ ಮಗಳು ಇನ್ನೂ ಅಪ್ರಾಪ್ತ ವಯಸ್ಸಿಗೆ, ಅವರನ್ನು SIT ಅವರು ಕರೀತಾರೆ. ಒಬ್ಬ ಅಪ್ರಾಪ್ತ ವಯಸ್ಕ ಮಹಿಳೆ ಹುಡುಗಿಯನ್ನು ಅವರನ್ನು ಮಾತನಾಡಿಸುವ ರೀತಿ ವಿಧಾನ ಅನ್ನೋದು ಇರುತ್ತೆ ಅಲ್ವಾ. SIT ಅವರು ಮಾತನಾಡಿಸಿದ್ದು ಹೇಗೆ ಅದಕ್ಕೂ ಕೂಡ ಅವರು ಸುದೀರ್ಘವಾಗಿ ತಮ್ಮ ದೂರಿನಲ್ಲಿ ಹೇಳಿದ್ದಾರೆ. ಸೊ ಹೇಗೆ ನಡೆಸಿಕೊಂಡ್ರು ಮತ್ತು ಒತ್ತಾಯ ಮಾಡಿ ಆಕೆಯ ಹತ್ರ ಸಹಿ ಹಾಕ್ಸ್ಕೊಂಡ್ರು, ಏನೋ ಬರ್ಸ್ಕೊಂಡು ಅಂತ, ಇದಕ್ಕೆ ಎನ್ಕ್ವೈರಿ ಆಗಬೇಕಲ್ವ. ಆದರೆ ಇಡೀ ಪ್ರಕರಣವನ್ನು ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ರು, ಅದರಂತೆ ಪೊಲೀಸ್ ಮಹಾನಿರ್ದೇಶಕರೇ ದೂರು ಸಲ್ಲಿಸಿದ್ರು. ಇದು ತಲಿಸಿದ ಕ್ಷಣ ಯಾವಾಗ ತಲುಪ್ತೋ ಆವಾಗ ಇದರಿಂದ ಆ ಪಾಳೆಗಾರರು ಮತ್ತು ಯಾರು ಈ SITಯ ಒಳಗಿರುವ 3 ಅಧಿಕಾರಿಗಳನ್ನು ಹೆದರಿಸಿದ್ದಾರೆ. ಅವರ ಪರವಾಗಿರುವಂಥ ಮಾಧ್ಯಮದ ಜನ ಎದ್ದೆಂದರು. ಆದ್ದರಿಂದ ಬುರುಡೆ ಸತ್ಯ ಹೊರಗೆ ಬರದೆ ಒಂದನ್ನು ಬುರುಡೆ ಅಂತ ಹೇಗಂತೀರಿ? ಎವ್ರಿಬಡಿ ಹ್ಯಾಸ್ ಎ ರೈಟ್, ಪ್ರತಿಯೊಬ್ಬರಿಗೂ ಒಂದು ಅಧಿಕಾರ ಅನ್ನೋದಿರುತ್ತೆ. ನಾವು ಹೇಳ್ತೀವಿ, ದೂರು ಕೊಡ್ತೀವಿ. ಆದರೆ ದೂರು ಎನ್ಕ್ವೈರಿ ಆಗೋದಕ್ಕಿಂತ ಮೊದಲು ಮೀಡಿಯಾ ಟ್ರಯಲ್ ಪ್ರಾರಂಭ ಆಗುತ್ತೆ. ಮೀಡಿಯಾ ಟ್ರಯಲ್ ಪ್ರಾರಂಭ ಆಗುವುದು ಹೇಗೆ ಅಂದರೆ ಅವರು ಒಂದು ತೀರ್ಮಾನದಿಂದ ಹೊರಡ್ತಾರೆ ಅಂತ. ಮಾಧ್ಯಮ ತೀರ್ಮಾನದಿಂದ ಹೊರಟ್ರೆ, ತೀರ್ಮಾನ ಕೊಡುವುದಕ್ಕೆ ಅಂದರೆ ಹೇಗೆ ಅಂದರೆ ಒಬ್ಬ ನ್ಯಾಯಾಧೀಶರಂತೆ. ನಾವ್ಯಾರು ನ್ಯಾಯಾಧೀಶರಲ್ಲ, ನಾವು ಸತ್ಯವನ್ನು ಜನರಿಗೆ ತಲುಪಿಸಬೇಕಾದ್ರೆ ನಮ್ಮ ಕರ್ತವ್ಯ ಅಷ್ಟೇ. ಯಾವುದು ಸತ್ಯ ಅಂತ ಅಂದ್ಕೋತೀವಿ, ಅದಕ್ಕೊಂದು ಚಿಕಿತ್ಸಕ ಮನಸ್ಥಿತಿ ಬೇಕು ಅಂತ. ಸೊ ಪತ್ರಿಕೋದ್ಯಮ ಅನ್ನೋದು ನಮಗೆ ಪ್ರಶ್ನೆ ಮಾಡುವುದನ್ನು ಕಲಿಸ್ಬೇಕು. ದಟ್ ಈಸ್ ವಾಟ್ ವಿ ಲರ್ನ್. ನಾವು ಕಲ್ತಿದ್ದೇನೆ ಪ್ರಶ್ನೆ ಮಾಡುವುದನ್ನು, ಯಾವುದನ್ನು ಕೂಡ ನೇರವಾಗಿ ಒಪ್ಪಿಕೊಳ್ಳದಿರುವುದಿರುತ್ತಲ್ಲ, ಅದು ಪತ್ರಿಕೋದ್ಯಮ. ಯಾವನು ಪ್ರಶ್ನಿಸುವಲ್ವೋ, ಯಾವನು ಬಟ್ಟಂಗಿಯಾಗಿರ್ತಾನೋ ಅವನು ಪತ್ರಿಕೋದ್ಯಮಿ ಅಂತ. ಇದು ಪ್ರಾರಂಭ ಆಯಿತು. ಮೇನ್ ಸ್ಟ್ರೀಟ್ ಮೀಡಿಯಾದಲ್ಲಿ ಎಲ್ಲ ಬದುಕೋದ್ರು, ಜಯಂತ್ ತಿರುಗಿದ ಜಯಂತ್, ಯು ಟರ್ನ್ ಜಯಂತ್.
ಅಲ್ರಿ ಅವನ ಮೇಲೆ ಅವನಿಗೆ ಇದುವರೆಗೆ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ವಾಯ್? ಯಾಕೆ ಸಾಧ್ಯ ಆಗಿಲ್ಲ ಅಂದರೆ ಭಯ ಇತ್ತು, SIT ಭಯ ಇತ್ತು, ಅದ್ರ ಜೊತೆಗೆ SIT ನ್ಯಾಯವನ್ನು ಒದಗಿಸಬಹುದು ಅನ್ನೋದಿತ್ತು. ಆದರೆ ಇಡೀ ಪ್ರಕರಣದಲ್ಲಿ ಅದಾಗೇ ಇಲ್ಲ. ಇಡೀ ಪ್ರಕರಣ ಬೇರೆ ರೀತಿಯ ತಿರುವುಗಳನ್ನು ಪಡೆಯೋಕ್ಕೆ ಪ್ರಾರಂಭ ಆಯಿತು. ಇನ್ನೊಂದು ತಿರುವು ಕ್ಲಾಸಿಕ್ ಆದ್ದು. ಸೊ ಏನಪ್ಪ ಅಂದರೆ ಇಡೀ ಈ ಪ್ರಕರಣಕ್ಕೆ ಒಂದು ಹಿಂದೂ ಮುಸ್ಲಿಂ ಟರ್ನ್ ಕೊಡುವ ಒಂದು ಯತ್ನ ಕೂಡ ಆ ಪ್ರದೇಶದಲ್ಲಿ ಪ್ರಾರಂಭ ಆಗಿದೆ. ಏನದು? ಮೊದಲು ಯಾರೋ ಒಬ್ಬನು ಯೂಟ್ಯೂಬರ್ ಬಂದ, ಮುಸ್ಲಿಮು ಆಯಿತು, ಅದರಲ್ಲಿ ಮುಗಿದೋಯ್ತು ಅಲ್ಲಿ. ಆದರೆ ಈಗ ಇನ್ನೊಂದು ಸುದ್ದಿಯನ್ನು ಹರಡಲಾಗ್ತಾ ಇದೆ. ಆ ಸುದ್ದಿ ಯಾವುದು ಅಂತ ಅಂದರೆ, ಈ ಧರ್ಮಸ್ಥಳದ ಇಡೀ ಅವರದ ಸ್ವಸಹಾಯ ಸಂಘದ ಬಗ್ಗೆ ನಾನು ಹಲವು ಸಂದರ್ಭದಲ್ಲಿ ಮಾತನಾಡಿದ್ದೀನಿ. ಅಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ. ಅಲ್ಲಿ ಬಹುತೇಕ ಕ್ಯಾಶ್ ವ್ಯವಹಾರ ನಡೆಯುತ್ತೆ. ನೀವು RBI ಸೂಚನೆ ಪ್ರಕಾರ 50,000 ಮೇಲೆ ಯಾವುದೂ ಕ್ಯಾಶ್ ವ್ಯವಹಾರ ಮಾಡೋಂಗಿಲ್ಲ. ದೊಡ್ಡವ್ರು ಮಾಡಿದರೆ ನಡೆಯುತ್ತೆ ಅಲ್ವಾ? ಸೊ ಆ ಕ್ಯಾಶ್ ವ್ಯವಹಾರ ನಡೆಯುತ್ತೆ, ಅಲ್ಲಿ ಆಗ್ತಾಯಿದೆ. ಭಾಳ ಜನ ಅಲ್ಲಿ ಸಾಲ ತೆಗೆದುಕೊಂಡು ಫಜೀತಿ ಸಿಕ್ಕಾಕೊಂಡಿದ್ದಾರೆ. 2 ಲಕ್ಷ, 1 ಲಕ್ಷ, 3 ಲಕ್ಷ ತೆಗೆದುಕೊಂಡವರು. ಅದು ವಸೂಲಿ ಚಕ್ರ ಬಡ್ಡಿ ಇಂಥದ್ದೆಲ್ಲ ನಡೀತಾ ಇದೆ. ಅದು ನಾನು ಮಾತನಾಡಿದ್ದೀನಿ, ಮತ್ತು ಐ ಡೋಂಟ್ ವಾಂಟ್ ಟು ರಿಪೀಟ್. ಆದರೆ ಇತ್ತೀಚಿನ ಮಾಹಿತಿ ಸುದ್ದಿ ಏನು ಗೊತ್ತಾ? ಯಾರ್ಯಾರು ಸಾಲ ತೆಗೆದುಕೊಂಡಿದ್ದಾರೋ ಅವರಿಗೆ ಯಾವುದೋ ಒಂದು ಮುಸ್ಲಿಂ ಸಂಘಟನೆ 40,000 ರೂಪಾಯಿ ಕೊಡ್ತಿದೆ. ಯಾಕೆ ಕೊಡ್ತಿದೆ? ಈ ಪ್ರಚಾರ ಮಾಡುವ ರೀತಿ ನೋಡಿ, ಈ ಅಪಪ್ರಚಾರ ಯಾವ ರೀತಿ ನಡೆಯುತ್ತೆ ಅಂದರೆ, ಅವರು ಆ ಒಂದು ಸಂಘಟನೆ ಹೆಸರು ಹೇಳ್ತಾರೆ, SDPI ಅನ್ನುವ ಸಂಘಟನೆ ಯಾರ್ಯಾರು ಸಾಲ ಮಾಡಿದಾರೋ ಅವರಿಗೆ ಪ್ರತಿಯೊಬ್ಬರಿಗೆ 40,000 ಕೊಟ್ಟು ಸಾಲ ಕಟ್ಟಬೇಡಿ ಅಂತ ಹೇಳ್ತಾರಂತೆ. ಯಾಕೆ ಕಟ್ಟಬಾರ್ದು ಅಂತ ಅಂದರೆ, ಆ ಸಾಲ ಕಟ್ಟದಿದ್ದರೆ ಧರ್ಮಸ್ಥಳ ಏನಿದೆಯಲ್ಲ ಅವರು ಹಣಕಾಸಿನ ತೊಂದರೆಯಿಂದ ಅನುಭವಿಸುವಾಗ ಆಗುತ್ತೆ, ಅದನ್ನ ಅವ್ರು ಬಯಸ್ತಾರೆ ಅನ್ನುವ ಪ್ರಚಾರವನ್ನು ಧರ್ಮಸ್ಥಳ, ಬೆಳ್ತಂಗಡಿ, ಈ ಕಡೆ ಉಡುಪಿಯವರೆಗೆ, ಆ ಕಡೆ ಮಂಗಳೂರುವರೆಗೆ ಪ್ರಚಾರ ಮಾಡಲಾಗ್ತಾ ಇದೆ. ಏನು ರೀ ಮೂರ್ಖರ ಅಯೋಗ್ಯ ಜನ ಕಣ್ರಿ ಇವರು. ಅಲ್ರಿ 40,000 ಯಾವನೋ ಕೊಡೋದು ಬಿಟ್ಬಿಟ್ರೆ ಧರ್ಮಸ್ಥಳಕ್ಕೆ ಏನು ರೀ ಆಗುತ್ತೆ? ಸಾವಿರಾರು ಕೋಟಿ. ಎಷ್ಟು ಕೋಟಿ ಇದೆಯಾ ಆಸ್ತಿ ಲೆಕ್ಕಕ್ಕೆ ಇಲ್ಲ. ಅವರಿಗೆಲ್ಲ ಸಾಲದ ಹೋಗ್ಬಿಟ್ರೆ ಮುಳುಗೋಗ್ಬಿಡ್ತಾರೆ ಅವರು. ಆಗುತ್ತೆ ಅಂತ ಹೇಳ್ಕೊಳ್ಳೋದು ಯಾವುದೋ ಮುಸ್ಲಿಂ ಸಂಘಟನೆ ಅಂದ್ಕೊಳ್ಳುತ್ತೆ ಅಂದರೆ ಅವ್ರು ಅಯೋಗ್ಯರಲ್ವೇನ್ರಿ? ಅಂದ್ಕೊಳ್ಳೋಕ್ಕೆ ಸಾಧ್ಯನೇನ್ರಿ? ವೈ ಯು ಆರ್ ಡ್ರ್ಯಾಗಿಂಗ್ ಆಲ್ ದೀಸ್ ಥಿಂಗ್ಸ್? ಯಾಕೆ ಇನ್ಯಾವುದೋ ಸಂಘಟನೆ ಎಳೆದು ಸೇರಿಸ್ತೀರಿ ಅಂದರೆ, ಯಾವುದೇ ನೋಡಿ ಇಂಥ ವಿಚಾರಗಳು ಹಿಂದೂ ಮುಸ್ಲಿಂ ವಿಚಾರವಾಗಿ ಬದಲಾದರೆ ಆಗ ಸಿಗುವ ಲಾಭ ಅಂತ. ಆವಾಗ ನೀವು ಹಿಂದೂ ಧರ್ಮ ಅಂತ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ಧರ್ಮಸ್ಥಳದ ಏನು ಹೆಸರೇನಿದೆ ಅದನ್ನು ನಾಶಪಡಿಸೋದಕ್ಕೆ ಇಂಥ ಬೇರೆ ಧರ್ಮದವ್ರು ಟ್ರೈ ಮಾಡ್ತಾರೆ ಅನ್ನೋದು ಒಂದು ಪ್ರಚಾರ ಮಾಡೋದು, ಬೇರೆಯವ್ರು ಟಾರ್ಗೆಟ್ ಮಾಡೋದು. ನಂತರ ಇವರಿಗೆ ದುಡ್ಡು ಎಲ್ಲೆಲ್ಲಿಂದನೋ ಪಾಕಿಸ್ತಾನದಿಂದ, ಗಲ್ಫ್ನಿಂದ, ಅಮೇರಿಕ ಎಲ್ಲೆಲ್ಲೋ ಬರುತ್ತೆ ಅಂತ ಹೇಳೋದು ಅಲ್ವಾ? ದುಡ್ಡು ಯಾರಿಗೆ ಎಲ್ಲಿ ಬರುತ್ತೆ ಅಂತ ಗೊತ್ತಿದೆ. RSS ಸಂಘಟನೆಗೆ ಅಮೇರಿಕಾದಿಂದ ದುಡ್ಡು ಬಂದ ಬಗ್ಗೆ ಮಾಹಿತಿಗಳಿವೆ. ಬಟ್ ದೇ ವಿಲ್ ಟ್ರೈ ಟು ಕ್ರಿಯೇಟ್ ಎ ಕಮ್ಯುನಲ್ ಟೆನ್ಷನ್ ಅಂತ. ಈ ಯಾವಾಗ ಕಮ್ಯುನಲ್ ಟೆನ್ಷನನ್ನು ಜಾಸ್ತಿ ಮಾಡಿದಾಗ ಯಾರು ಮಧ್ಯೆ ಇರ್ತಾರಲ್ಲ ಅವರು ಲಾಭ ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಈಗ ಬಂದಿರುವ ಮಾಹಿತಿಗಾರ ಬಹುಮಟ್ಟಿಗೆ SIT ತನಿಖೆ ಅಂತಿಮ ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳಲಾಗ್ತಾ ಇದೆ. ಸೊ SIT ಮೂಲಗಳ ಪ್ರಕಾರ ವರದಿ ಬಹುಮಟ್ಟಿಗೆ ಸಿದ್ಧ ಆಗಿದೆ. ಯಾವಾಗ ವರದಿಯನ್ನು ಸಲ್ಲಿಸ್ತಾರೆ ಅನ್ನೋದು ಇನ್ನೂ ಆ ದಿನ ತೀರ್ಮಾನ ಆಗಿಲ್ಲ. ಆದರೆ ಈ SIT ಈಗ ಸಿದ್ಧಪಡಿಸಿದ ಎನ್ನಲಾದ ವರದಿ ಇದೆಯಲ್ಲ, ಆ ವರದಿ ಮೂಲ ಯಾವ ಆರೋಪ ಇತ್ತೋ ಆ ಆರೋಪನ ಟಚ್ಚೇ ಮಾಡಿಲ್ಲ. ಇಟ್ಸ್ ಆಘಾತಕಾರಿಯಾದ್ದು. ಇಡೀ SIT ರಚನೆಯ ಸಂದರ್ಭದಲ್ಲಿ ಸರ್ಕಾರ ಹೊರಡಿಸಿದ ಆದೇಶ ಏನಿದೆ ಆ ಆದೇಶವನ್ನು SIT ಅಧಿಕಾರಿಗಳು ಓದೋದು ಒಳ್ಳೆಯದು. ಅದನ್ನು ಬಿಟ್ಟು ಏನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಂದು ಮಾತನ್ನು ಹೇಳಿದರು, ಷಡ್ಯಂತ್ರದ ಮಾತು ಹೇಳಿದರು. ಇಡೀ ಪ್ರಕರಣವನ್ನು ಷಡ್ಯಂತ್ರದ ಆ್ಯಂಗಲ್ನಲ್ಲಿ ಈಗ ತನಿಖೆ ನಡೆಸಿದೆ SIT. ಇದಕ್ಕೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಸಪೋರ್ಟ್ ಬೇರೆ. ಆ ಮೂಲಕ ಇದು ಒಂದು ಷಡ್ಯಂತ್ರ ಅಂತ. ನನ್ನ ಮುಂದಿರುವ ಪ್ರಶ್ನೆ ಏನು ಗೊತ್ತಾ? ಇಡೀ ಈ ಪ್ರಕರಣದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಅವರಿಗೆ ವೈಯಕ್ತಿಕ ಲಾಭ ಏನಿದೆಯಪ್ಪ? ಈಗ ಜಯಂತ್ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಜಯಂತ್ ಅವರಿಗೆ ಸಂಬಂಧಿಸಿದ ಒಬ್ಬ ಹುಡುಗಿ ಒಬ್ಬಳು ಪದ್ಮಲತಾ ಅನಿಸುತ್ತೆ, ಆಕೆ ಅಲ್ಲಿ ಆ ರೀತಿ ಹಸುನಿಗಿದ್ದಾಳೆ. ಅವ್ರಿಗೆ ಕೇಳೋ ಹಕ್ಕಿಲ್ವ? ನನ್ನ ಮನೆ ಹೆಣ್ಣು ಮಗಳು ಈ ರೀತಿ ಅತ್ಯಾಚಾರಕ್ಕೆ ಒಳಗಾಗಿ ಹಸುನಿಗಿದ್ದಾಳೆ, ನನ್ನ ನ್ಯಾಯ ಬೇಕು ಅಂತ ಕೇಳಿದರೆ ಷಡ್ಯಂತ್ರ ಹೇಗ್ರಿ ಆಗುತ್ತೆ ಅದು? ವಾಯ್ ಹೌ ಐ ನೆವರ್ ಅಂಡರ್ಸ್ಟ್ಯಾಂಡ್. ವಿಠಲ್ ಗೌಡರು ಅವ್ರ ಮನೆ ಹೆಣ್ಣುಮಗಳು. ನೀವು ನಿಮ್ಮ ಮನೆಯ ಹೆಣ್ಣುಮಕ್ಕಳನ್ನ ಕಳೆದುಕೊಂಡ್ರೆ ನಿಮಗೆ ಅದರ ನೋವು ಅರ್ಥ ಆಗುತ್ತೆ.
ಎಲ್ಲ ಏರ್ ಕಂಡೀಷನ್ ರೂಮಲ್ಲಿ ಕೂತ್ಕೊಂಡು ಭಾಷಣ ಮಾಡಿಬಿಟ್ರೆ ನೋವು ಅರ್ಥ ಆಗಲ್ಲ ಕಣ್ರಿ. ಅವರವ್ರಿಗೆ ಕಾರಣಗಳಿವೆ. ಅದರ ಜೊತೆಗೆ ಇಡೀ ಪ್ರಕರಣದಲ್ಲಿ ಯಾರೂ ಕೂಡ, ನಾನು 1000 ಬಾರಿ ಹೇಳಿದ್ದೇನೆ, ಯಾರು ವೀರೇಂದ್ರ ಹೆಗ್ಡೆಯವ್ರ ಮೇಲೆ ಆರೋಪ ಮಾಡ್ತಿಲ್ಲ, ಕುಟುಂಬದ ಮೇಲೆ ಆರೋಪ ಮಾಡ್ತಿಲ್ಲ. ಆದರೆ ಯಾರು ಈ ಕೃತ್ಯವನ್ನು ಎಸಗಿದವರು? ಪದ್ಮಲತಾ ಪ್ರಕರಣದ ಹಿಂದಿರುವವರು ಯಾರು? ಸೌಜನ್ಯ ಪ್ರಕರಣದ ಹಿಂದಿರುವವರು ಯಾರು? ಅಲ್ವಾ? ಸೊ ಆನೆ ಮಾವುತ ಪ್ರಕರಣದ ಹಿಂದಿರುವ ಯಾರು? ಯಮುನಾ ಯಾರು? ಉತ್ತರ ಬೇಕಲ್ವ ಅದಕ್ಕೆ? ಯಾರು ಅವರಲ್ಲ? ಫೈನ್, ಗುಡ್, ಅವರಲ್ಲ ಅಂದರೆ ಐ ವಿಲ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಬಟ್ ಐ ವಾಂಟ್ ಟು ನೋ ಯಾರು ಅದನ್ನು ಮಾಡಿದವರು ಅನ್ನುವುದನ್ನು ಪತ್ತೆ ಮಾಡುವುದಕ್ಕೆ ಸಾಧ್ಯ ಆಗಲ್ಲ ಅಂದರೆ ಅದಕ್ಕೆ ಯಾರು ಕಾರಣ? ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಪೊಲೀಸ್ ವೈಫಲ್ಯ ಅನ್ನೋನೇ, ಅಥವಾ ಅಲ್ಲಿರುವ ಪಾಳೆಗಾರಿಕೆ ಇದೆಯಲ್ಲ, ಆ ಪಾಳೆಗಾರಿಕೆ ಕಾರಣನೇ? ಇದಕ್ಕೆ ಉತ್ತರ ಬೇಕಲ್ವ? ಹೆಣ್ಣುಮಕ್ಕಳು ನಿನ್ನೆ ತಾನೇ ಒಂದು ವಿಡಿಯೋ ವೈರಲ್ ಆಗಿದೆ, ತಾವು ನೋಡಿರ್ಬೋದು, ಭಾಳಷ್ಟು ಜನ ನೋಡಿದ್ದಾರೆ. ಯಾವುದೋ ಒಂದು ಕುಟುಂಬ ಮದುವೆ ಮಾಡ್ಕೊಳ್ಳೋಕ್ಕೆ ಹೋಗಿದೆ ಧರ್ಮಸ್ಥಳ, ಟೂ ಡೇಸ್ ಬ್ಯಾಕ್ ಧರ್ಮಸ್ಥಳಕ್ಕೆ ಹೋಗಿದೆ. ಅವರೊಂದು ರೂಮ್ ಪಡೆದಿದ್ದಾರೆ, ಅಲ್ಲಿದ್ದಾರೆ. ಮದುವೆ ಮುಗಿಸಿ ಹೋಗಬೇಕಾದ್ರೆ ಯು ಸಿ ದಟ್ ಅವರೆಲ್ಲ ಅರಿಶಿಣದ ಶಾಸ್ತ್ರ ಅದು ಮಾಡಿದಾಗ ಕಸಗಳು ಬಿದ್ದಿತ್ತು. ಅದಕ್ಕೆ ಅಲ್ಲಿ ಆತ ನಡೆದುಕೊಂಡ ರೀತಿ ಏನಿದೆ, ಅವು ಕೈ ಹಿಡಿದು ಎಳ್ದ ಅಂತ ಹೇಳಲಾಗ್ತದೆ. ಐ ಡೋಂಟ್ ನೋ, ನನಗೆ ಸಾಕ್ಷ್ಯ ಇಲ್ಲ, ಅದರ ಕೆಲವು ವಿಡಿಯೋಗಳು ಬಂದಿವೆ. ಸೊ ಇಂಥದ್ದು ನಡೀತಾ ಅಂದರೆ ಯಾವ ಧೈರ್ಯದ ಮೇಲೆ ನಾವು ನಮ್ಮ ಮನೆ ಹೆಣ್ಣುಮಕ್ಕಳನ್ನ ಧರ್ಮಸ್ಥಳಕ್ಕೆ ಕಳ್ಸೋಕ್ಕೆ ಸಾಧ್ಯ? ಹೇಳಿ. 2 ದಿನಗಳ ಹಿಂದೆ ನಡೆದಿದೆ ಅಂದರೆ ಅಲ್ಲಿರುವವರು ಏನಿದ್ದಾರೆ, ಅವರು ಏನವರು ದೇವರ ಪ್ರತಿನಿಧಿಗಳ, ಅವರು ಎಲ್ಲರೂ ನಮ್ಮಂತೆ ಮನುಷ್ಯರು ತಾನೆ. ಸೊ ಹೀಗಿರುವಾಗ ಈ ರೀತಿ ನಡವಳಿಕೆಗಳನ್ನು ನಿಲ್ಲಿಸದಿದ್ದರೆ, ಅದರ ಹಿಂದಿನ ನಿಗೂಢತೆ ಬಯಲಾಗದಿದ್ದರೆ ಧಾರ್ಮಿಕ ಕ್ಷೇತ್ರದ ಮೇಲಿನ ನಂಬಿಕೆ ಹೇಗೆ ಉಳ್ಕೊಳ್ಳುತ್ತೆ ಹೇಳಿ? ಮಂಜುನಾಥನನ್ನು ಅಣ್ಣಪ್ಪ ದೇವರನ್ನ ನೋಡೋದಕ್ಕೆ ಹೋದ ಅಂಥ ಸಂದರ್ಭದಲ್ಲಿ ರೂಮ್ನಲ್ಲಿದ್ದರೆ ರೂಮ್ನವ್ರು ಯಾರೋ ಕೈ ಹಾಕಿ ಎಳಿತಾನೆ ಅಂತಾದರೆ, ಅಥವಾ ರೂಮ್ ಹೀಗಿದೆ, ನೀವು ಗಲೀಜಾಗಿದೆ, ನೀವು ಮಾಡಿ ಅಂತ ಗಲಾಟೆ ಮಾಡ್ತಾನೆ ಅಂತಾದರೆ ಎಂಥ ದಾಷ್ಟ್ಯ ಅವ್ರದ್ದು? ಪ್ರಶ್ನೆ ಮಾಡಬೇಕಲ್ವ? ಈ ಪ್ರಶ್ನೆಯನ್ನು ಕೇಳಿದ ಕಡೆ ನಾವು ಧರ್ಮ ವಿರೋಧಿಗಳು ಹೆಂಗಾಗ್ತೀವಿ? ನಾವು ಮಂಜುನಾಥನನ್ನು ಪ್ರಶ್ನೆ ಮಾಡಿಲ್ಲ, ಅಣ್ಣಪ್ಪ ದೇವರನ್ನು ಪ್ರಶ್ನೆ ಮಾಡಿಲ್ಲ, ಧರ್ಮ ವಿರೋಧಿಗಳು ಹೆಂಗಾಗ್ತೀವಿ? ಆನ್ಸರ್ ಬೇಕಲ್ವ? ಆದರೆ ಒಟ್ಟಾರೆ ಸರ್ಕಾರ ಮಾಡಿರುವ SIT ಈ ದಾರಿ ತಪ್ಪಿದ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನ್ಯಾಯ ಸಿಗುತ್ತೆ ಅನ್ನುವ ನಂಬಿಕೆ ಹೊರಟೋದಂತೆ ಕಾಣ್ತಾ ಇದೆ ಈಗ. ಆ ಕಾರಣಕ್ಕೆ ಹೋರಾಟವನ್ನು ಬೇರೆ ಬೇರೆ ರೀತಿ ಮುಂದುವರಿಸುವ ಒಂದು ಯತ್ನ ಕೂಡ ನಡೀತಾ ಇದೆ. ನಾನು ಮೊನ್ನೆನೂ ಹೇಳಿದೆ. ಸೊ ಮಹಿಳಾ ಹೋರಾಟಗಾರ್ತಿಯರು ಮಂಗಳೂರಿನಲ್ಲಿ ಒಂದು ಸಭೆಯನ್ನು ಮಾಡಿದ್ರು. ಅದೇ ರೀತಿ ಬೆಳತಂಗಡಿಯಲ್ಲಿ ಒಂದು ದೊಡ್ಡ ಸಭೆ ಮಾಡೋ ತೀರ್ಮಾನಕ್ಕೆ ಬಂದಿದ್ದಾರೆ. ಅಲ್ಲಿಯ ಜನ ಎದ್ದು ನಿಲ್ತಾ ಇದ್ದಾರೆ. ಯಾವಾಗ ಜನ ಎದ್ದು ನಿಲ್ತಾರೋ ಎಲ್ಲ ಪಾಳೆಗಾರರು ಕೂಡ ಅವಶೇಷದಡಿ ಸೇರೋಗ್ಬಿಡ್ತಾರೆ. ಪಾಳೆಗಾರಿಕೆ ಅನ್ನೋದಿರುತ್ತಲ್ಲ, ಹೆಚ್ಚು ಕಾಲ ನಡೆಯಲ್ಲ. ಅದ್ರ ಜೊತೆಗೆ ಇಲ್ಲಿ ಯಾರೂ ದೈವ ಸಂಭೂತರಿಲ್ಲ. ದೇವರು ಅದೇ ಅವತಾರಗಳ ಕಾಲ ಮುಗಿದೋಗ್ಬಿಟ್ಟಿದೆ. ಈಗಿರುವವರು ಮನುಷ್ಯರ ಅವತಾರಗಳು ಮಾತ್ರ. ಆದರೆ ಅವರು ಅವರ ಬೆತ್ತಲಾದರೆ ಅವರ ಒಳಗಿನ ಕುರೂಪ ಇದೆಯಲ್ಲ, ಅದು ಹೊರಗಡೆ ಬರುತ್ತೆ. ಹೊರಗೆ ಬರಲೇಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೂ ಸ್ವಲ್ಪ ಕಾಲ ನಡೆಯುತ್ತೆ. ಏನು ಅಂತಂದರೆ ಈ ಟಿ ಜಯಂತ್ರಂತೆ, ಮಠಣ್ಣವರ ಜಯಂತ್, ಮಹೇಶ್ ಶೆಟ್ಟಿ ತಿಮ್ರೋಡಿ ಇವ್ರನ್ನೆಲ್ಲ ಟಾರ್ಗೆಟ್ ಮಾಡೋದೇನಿದೆ, ಆ ಟಾರ್ಗೆಟ್ ನಡೀತಾ ಹೋಗುತ್ತೆ. ಮೇನ್ ಸ್ಟ್ರೀಮ್ ಮೀಡಿಯಾ ಹಾಗೇ ಉಳಿದೆಲ್ಲ ಕಡೆ. ಆದರೆ ಅಲ್ಟಿಮೇಟ್ಲಿ ಏನು ಗೊತ್ತಾ, ಸತ್ಯ ಹೊರಗಡೆ ಬರಬೇಕು. ಸತ್ಯ ಹೊರಗೆ ಬರಲೇಬೇಕು ಅಂತ. ಅದಿಲ್ಲ ಅಂತಂದರೆ ಒಳಗಿರುವ ಸಿಟ್ಟು ಇದೆಯಲ್ಲ, ಅದು ಸ್ಫೋಟಗೊಳ್ಳುತ್ತೆ. ಸ್ಫೋಟಗೊಂಡಾಗ ಏನು ಬೇಕಾದರೂ ಆಗ್ಬೋದು. ಲೆಟ್ಸ್ ಸಿ, ವೇಟ್ ಆ್ಯಂಡ್ ಸಿ. ನಾನು ನಿಮ್ಗೆ ಹೇಳಿದ್ದೆ ಧರ್ಮಸ್ಥಳದ ಪ್ರತಿ ಬೆಳವಣಿಗೆಯನ್ನು ತಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ ಅಂತ. ಆ ಕೆಲಸವನ್ನು ಮಾಡ್ತಿದ್ದೀನಿ, ಅದು ಕಂಟಿನ್ಯೂ ಆಗುತ್ತೆ. ಎನಿವೆ, ಇನ್ನೊಂದು ವಿಚಾರದಾಗ ಮತ್ತೆ ತಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.